ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗ. ಮತ್ತೊಂದು ಹೊಸ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತಿನ ಬ್ಲಾಗ್ ಅಂದರೆ ಮೆಂತ್ಯ ಬಾತ್ ಹೇಗೆ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ಬ್ಲಾಗಿನ ಮುಖಾಂತರ ತೋರಿಸ್ತೀನಿ. ಮತ್ತು ಅದಕ್ಕೆ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ ಸ್ನೇಹಿತರೆ. ಯಾರು ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬರ್ ನೋಡ್ಕೊಳ್ಳಿ ಅಂತಲೇ ನಾನು ಕೇಳಿಕೊಳ್ಳುತ್ತೇನೆ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ಲನ್ನು ಪ್ಲಸ್ ಮಾಡಿ ಆಲ್ ಅಂತ ಕೊಟ್ಟು ನೋಡಿಕೊಳ್ಳಿ ಅಂತ ನನ್ನದೊಂದು ರಿಕ್ವೆಸ್ಟು. ಮತ್ತು ಆ ಥರ ಮಾಡೋದರಿಂದ ನಿಮಗೆ ಏನು ಸಿಗುತ್ತೆ ಅಂದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನು ಮೊದಲು ನಿಮಗೆ ಬಂದು ತಲುಪುತ್ತೆ ಅನ್ನೋದೇ ನನ್ನ ಒಂದು ಆಸೆ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ಬಹಳ ಮುಖ್ಯನೇ ಸ್ನೇಹಿತರೆ. ಹಾಗಾಗಿ ನಾನು ಈ ರಿಕ್ವೆಸ್ಟನ್ನು ನಿಮ್ಮ ಹತ್ರ ಕೇಳುತ್ತಿದ್ದೇನೆ. ಮತ್ತು ತುಂಬ ಲೇಟ್ ಮಾಡೋದು ಬೇಡ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ ಥರ ನಾವು ಮೆಂತ್ಯ ಬಾತನ್ನು ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ನೋಡ್ಬೋದು ಸ್ನೇಹಿತರೆ, ನಾನು ಈ ಮೆಂತ್ಯ ಸೊಪ್ಪನ್ನು ನೀಟಾಗಿ ಸೋಸ್ಕೊಂಡು ಮತ್ತು ಬಿಡಿಸ್ಕೊಂಡು ನೀಟಾಗಿ 2 ಸಲ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ಬೇಕಾಗಿರೋದು ವಿಧಾನಗಳು ನೋಡಿ: ಒಣ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ. ಈಗ ಇದನ್ನು ಏನು ಮಾಡಬೇಕಪ್ಪ ಅಂದರೆ ಇದನ್ನು ನಾವು ಒಂದು ಮಿಕ್ಸಿ ಜಾರನ್ನು ತಗೊಂಡು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ನೋಡಿ, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ. ನಮಗೆ ಖಾರ ಬೇಕು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಮತ್ತು ದಪ್ಪಾಗಿ ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು 5ರಿಂದ 10 ಮೆಣಸಿನಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸಿಗೆ ಹಾಕೋಬೇಕು, ಅಂದರೆ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಅಂದರೆ ಹೇಗೆ ಇರಬೇಕಪ್ಪ ಅಂದರೆ ತುಂಬ ಪೇಸ್ಟ್ ಅಲ್ಲ ಸ್ನೇಹಿತರೆ, ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ನೋಡಿ, ಈ ಥರ ಗರಿಯಾಗಿ ಇರಬೇಕು ಸ್ನೇಹಿತರೆ, ಆವಾಗಲೇ ತುಂಬ ಸಖತ್ತಾಗಿ ಈ ರೈಸನ್ನು ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಈ ಥರ ಗರಿ ಮಾಡ್ಕೊಳ್ಳಿ. ನೋಡಿ, ನಾನು ಮೊದಲಿಗೆ ಜೀರಾ ರೈಸು 2 ಗ್ಲಾಸು, ಬಾಸುಮತಿ ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ. ಈ 2 ಮಿಕ್ಸ್ ಮಾಡಿ ರೈಸನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ, ಸೂಪರಾಗಿ ಬರುತ್ತೆ. ಈಗ ಇವೆರಡು ಮಿಕ್ಸ್ ಮಾಡಿ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ನಾನು ಸೈಡಿಗೆ ಇಡ್ತೀನಿ ಸ್ನೇಹಿತರೆ. ಅದಕ್ಕೆ ಮೊದಲಿಗೆ ಬೇಕಾಗಿರೋದು ನೋಡಿ, ಒಂದು ಕಡೆಗೆ 2 ಸ್ಪೂನ್ ಆಯಿಲನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಇದನ್ನು ಬಿಸಿ ಆಗೋಕ್ಕೆ ಬಿಡಬೇಕು ಆಯಿಲನ್ನು. ನೋಡಿ, ಈಗ ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ. ಈಗ ಒಂದು 3 ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ದಪ್ಪಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಸ್ನೇಹಿತರೆ, ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಆ ಥರ ಮಿಕ್ಸ್ ಮಾಡಿಕೊಂಡು ಈಗ ಹಸಿ ಬಟಾಣಿ ಕೂಡ ಹಾಕ್ತಾಯಿದ್ದೀವಿ. ನೋಡ್ಬೋದು ಸ್ನೇಹಿತರೆ, ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ. ಕರಿಬೇವು ಸೊಪ್ಪು ಕೂಡ ಹಾಕಿದ್ದೀವಿ, ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಸ್ನೇಹಿತರೆ, ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಟೊಮೊಟೊ ಹಾಕೋತಿದ್ದೀನಿ ಸ್ನೇಹಿತರೆ, ಇದು ಕೂಡ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಈಗ ನಾವು ಕ್ಲೀನ್ ಮಾಡಿಟ್ಟಿರುವಂಥ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪು ಸ್ನೇಹಿತರೆ ನೋಡ್ಬೋದು. ಇದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಏನು ಗೊತ್ತಾ, ಸೊಪ್ಪು ಹೀಗೆ ಇದರಲ್ಲೇ ಫ್ರೈಯಲ್ಲೇ ಸ್ವಲ್ಪ ಆದಷ್ಟು ಫ್ರೈ ಸೊಪ್ಪೆಲ್ಲ ಬೇಯಬೇಕು ಸ್ನೇಹಿತರೆ. ಆ ಥರ ಮಾಡ್ಕೋಬೇಕು. ಚೆನ್ನಾಗಿ ತಿರ್ಸ್ಕೊಂಡು ಮಿಕ್ಸ್ ಮಾಡ್ಕೋತಾನೆ ಫ್ರೈ ಆಗಬೇಕು. ಇನ್ನೊಂದು ನಿಮಗೆ ಏನು ಆಪ್ಷನಪ್ಪ ಅಂದರೆ, ಹೀಗೆ ಬೇಕಾದರೆ ನೀವು ತೊಗೊಂಡು ರೊಟ್ಟಿಗೆ ಅಥವಾ ಚಪಾತಿಗೆನ್ನು ಯೂಸ್ ಮಾಡ್ಕೋಬೋದು, ಆಪ್ಷನ್ ಅಷ್ಟೇ. ಈಗ ನಾನು ಸ್ವಲ್ಪ ನೋಡ್ಬೋದು ಧನಿಯಾ ಪೌಡ್ರ್ ಹಾಕ್ಕೊಂಡು ಅರ್ಧ ಟೀ ಸ್ಪೂನು, ಒಂದು ಅರ್ಧ ಟೀ ಸ್ಪೂನು ಅರಿಶಿಣ. ಈಗ ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ನೋಡ್ಬೋದು ಸ್ನೇಹಿತರೆ. ಈಗ ಸ್ವಲ್ಪ ಚೂರು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಏನಕ್ಕಪ್ಪ ಉಪ್ಪು ಅಷ್ಟೇ ಅಂತಂದರೆ, ಉಪ್ಪು ಹಾಕಿದ್ರೆ ಬೇಗ ಸೊಪ್ಪನ್ನು ಇದಾಗುತ್ತೆ ಸರ್, ಬೇಯುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ನಾವು ರುಬ್ಬಿಟ್ಟುಕೊಂಡಿರುವಂಥ ಮಸಾಲ ಕೂಡ ಹಾಕೋತಾ ಇದ್ದೀವಿ. ನೋಡ್ಬೋದು ಸ್ನೇಹಿತರೆ, ಎಲ್ಲನೂ ರುಬ್ಬಿಟ್ಟಿರುವಂಥ ಮಸಾಲನ್ನು ನಾನು ಈಗ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಸ್ನೇಹಿತರೆ. ಈಗ ಇದನ್ನು ನೀಟಾಗಿ ಮತ್ತೆ ಮಸಾಲ ಕೂಡ ಮಿಕ್ಸ್ ಮಾಡ್ಕೋಬೇಕು. ನೋಡ್ಬೋದು ಸ್ನೇಹಿತರೆ, ನೀಟಾಗಿ ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹೀಗೆ ಬೇಕಾದ್ರೂ ಭೀ ನಾವು ಚಪಾತಿಗೆ ರೊಟ್ಟಿಗೆ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಇಷ್ಟೇ ಸಾಕಪ್ಪ ಆದರೂ. ಕೆಲವರು ಮುದ್ದೆ ಜೊತೆನೂ ಕೂಡ ಸೈಡಿಗೆ ಯೂಸ್ ಮಾಡ್ಕೋಬೋದು. ತುಂಬಾ ಹೆಲ್ದಿಯಾಗಿರ್ತದೆ. ಸೊಪ್ಪು ತಿಂದರೆ ಒಳ್ಳೆಯದು. ನಾವೇನಂದರೆ ಇವತ್ತು ಮೆಂತ್ಯ ಬಾತ್ ಮಾಡ್ತಾಯಿದ್ದೀವಿ, ಹಾಗಾಗಿ ಮೆಂತ್ಯ ಬಾತ್ ತೋರಿಸ್ತಾ ಇದ್ದೀನಿ ನಿಮಗೆ. ಬರೀ ಜಸ್ಟ್ ಆಪ್ಷನ್ ನಿಮಗೆ ಹೇಳಿದ್ದು. ಬೇಕಾದರೆ ಹೀಗೆ ಕೂಡ ಇಟ್ಕೋಬೋದು ನೀವು, ಬೇಕಾದರೆ ಚಪಾತಿಗೆ ರೊಟ್ಟಿಗೆ. ಈಗ ನಾನು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿರೋಂಥ ಅಕ್ಕಿ ಕೂಡ ಹಾಕೋತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ. ಈಗ ಇದು ಕೂಡ ಅಷ್ಟೇ, ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ನೀಟಾಗಿ ಅಕ್ಕಿ ರೈಸ್ ಹಾಕಿದ್ವಲ್ಲ, ರೈಸಿಗೆಲ್ಲ ನೀಟಾಗಿ ಮಸಾಲ ಇದಾಗಬೇಕು. ಆ ಥರ ನೀಟಾಗಿ ತಿರ್ಸ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, ಈ ಥರ ಮಿಕ್ಸ್ ಆಯಿತಾ. ಈಗ ನಾನು ಎಷ್ಟು 2.5 ಗ್ಲಾಸ್ ರೈಸ್ ತೊಳಿನಲ್ಲ, ಈಗ ನಾನು ಏನು ಮಾಡ್ತೀನಿ, ಅದ್ರ ಡಬಲ್ 5 ಗ್ಲಾಸ್ ನೀರು ಅದೇ ಗ್ಲಾಸಿಂದನೇ ಹಾಕಿ 5 ಗ್ಲಾಸ್ ನೀರು ನೆನಪಿಟ್ಕೊಳ್ಳಿ ಸ್ನೇಹಿತರೆ. 5 ಗ್ಲಾಸ್ ನೀರು ಬೇಕಾದ್ರೆ ಕೌಂಟ್ ಮಾಡ್ಕೊಳ್ಳಿ. 1 2 3 4 5. ನೋಡಿದ್ರಲ್ಲ ಸ್ನೇಹಿತರೆ, 5 ಗ್ಲಾಸ್ ನೀರನ್ನು ನಾನು ಹಾಕಿದ್ದೀನಿ ಇವಾಗ. ಈಗ ಮತ್ತೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಸ್ವಲ್ಪ ತಿರ್ಸ್ಕೊಂಡ್ಬಿಡೋಣ ಎಲ್ಲ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿದ ಮೇಲೆ ಒಂದು ಸ್ವಲ್ಪ. ನೋಡ್ಬೋದು. ಈಗ ನಾವು ಎಷ್ಟು ರುಚಿಗೆ ತಕ್ಕಷ್ಟೇ ಉಪ್ಪನ್ನು ಹಾಕೋಣ. ನೋಡ್ಬೋದು, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀವಿ. ಈಗ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮಿಕ್ಸ್ ಆಯ್ತಲ್ಲ ಸ್ನೇಹಿತರೆ. ಈಗ ನಾವು ಹಿಂದಲೇ ಕುಕ್ಕರ್ ಮುಚ್ಚಳನ ಹಾಕಬಾರ್ದು, ಸ್ವಲ್ಪ ಕುದಿ ಬರಬೇಕು. ಆ ಕುದಿ ಬರೋ ಟೈಮಿಗೆ ಹಾಕಬೇಕು ಸ್ನೇಹಿತರೆ. ಹಾಗಾಗಿ ನಾವು ಕುದಿ ಬರೋ ಗಂಟ ಈಗ ನಾವು ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಸ್ವಲ್ಪ.
ನೋಡಿ ಮೊಸರು ಬಜ್ಜಿ ಮಾಡೋಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕ್ಯಾರೆಟು ಮತ್ತು ಕೊತ್ತಂಬರಿ ಹಾಗೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ನೋಡಿ ಈಗ ಕುದಿ ಬಂದಿದೆ ನೋಡ್ಬೋದು ಸ್ನೇಹಿತರೆ. ಈಗ ನಾವು ಕುಕ್ಕರ್ ಮುಚ್ಚಳನ ಹಾಕ್ತಾಯಿದ್ದೀವಿ. ಉರಿ ಸ್ವಲ್ಪ ಮೀಡಿಯಮಾಗಿ ಇಟ್ಕೊಳ್ಳಿ. ನೋಡಿ ಈಗ ಒಂದು 2 ರಿಂದ 3 ವಿಜಿಲ್ ಹೊಡೆದ್ರೆ ಸಾಕು. ಇದು ಮೊಸರು ಬಜ್ಜಿ ಇದಕ್ಕೆಲ್ಲ ತಿಂತಾರೋ ಅಂತ ನೀವು ಅಂದ್ಕೋಬೋದು. ಬಟ್ ನಾವಿವಾಗ ಸಮ್ಮರ್ ಟೈಮ್ ಇರೋದಿಲ್ಲ, ಹಾಗಾಗಿ ನಾವು ತಿಂತೀವಿ ಸ್ನೇಹಿತರೆ. ನೀವು ಬೇಕಾದರೆ ಮಾಡ್ಕೋಬೋದು, ಬೇಡಾದರೆ ಬಿಡ್ಬೋದು. ಇದನ್ನು ಜಸ್ಟ್ ಇದೊಂದು ನಮಗೆ ಒಂದು ಆಪ್ಷನ್ ಅಷ್ಟೇ. ಮೊಸರು ತಿಂದರೆ ನಾವು ಯಾವುದೇ ಕೆಟ್ಟದಂತೂ ಅಲ್ಲವಲ್ಲ, ಒಳ್ಳೆಯದೇ. ಹಾಗಾಗಿ ನಾವು ಬಿಸಿಲು ಕಾಲದಲ್ಲಿ ಸ್ವಲ್ಪ ಮಜ್ಜಿಗೆ ಥರ ಮೊಸರು ಬಜ್ಜಿ ಥರ ಇದ್ದರೆ ಚೆನ್ನಾಗಿ ಅಂತ ನಾವು ಇದು ಮಾಡ್ಕೋತಾ ಇದ್ದೀವಿ. ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಈಗ ತಿರ್ಸ್ಕೊಂಬಿಡೋಣ, ಮಿಕ್ಸ್ ಮಾಡ್ಕೊಂಡು ನೀಟಾಗಿ. ಏನು ಮೊಸರು ಬಜ್ಜಿಯನ್ನು ಪಲಾವಿಗೆ ತಿನ್ನಬೇಕಂತ ಏನು ರೂಲ್ಸ್ ಏನೂ ಇಲ್ಲಲ್ವಾ, ನಾವು ಎದ್ರ ಜೊತೆ ಬೇಕಾದರೂ ತಿನ್ಬೋದು. ಹಾಗಾಗಿ ನಾವು ಮೊಸರು ಬಜ್ಜಿ ಕೂಡ ಸ್ವಲ್ಪ ಮಾಡ್ಕೊಂಡಿದ್ವಿ. ನೋಡ್ಬೋದು ಇಷ್ಟೇ ಸ್ನೇಹಿತರೆ. ಈ ಮೊಸರು ಬಜ್ಜಿನ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಸ್ನೇಹಿತರೆ, 3 ವಿಜಿಲ್ ಆಗಿದೆ. ಈಗ ಸ್ಟವನ್ನು ಆಫ್ ಮಾಡ್ಕೊಂಬೋಣ. ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟಿಡೋಣ. ಕುಕ್ಕರ್ ತಣ್ಣಗಾಗಲಿ, ಆಮೇಲೆ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಇವಾಗ ಕುಕ್ಕರು ತಣ್ಣಗಾಗಿದೆ. ಇವಾಗ ನಾವು ಕುಕ್ಕರ್ ಓಪನ್ ಮಾಡೋಣ, ನೋಡೋಣ ಹೇಗಾಗಿದೆ ನಮ್ಮ ಮೆಂತ್ಯ ಬಾತ್ ಅನ್ನೋದನ್ನು ನೋಡೋಣ. ವಾವ್, ವೆರಿ ನೈಸ್, ಘಮ ಘಮ ಅಂತದೆ ಸ್ನೇಹಿತರೆ. ನೋಡಿ, ನೀವೇ ನಿಮ್ಮ ಕಣ್ಣಾರೆ ನೋಡಿ ಸ್ನೇಹಿತರೆ. ಹೋಟೆಲಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರನೇ ಬಂದಿದೆ, ನೀವೇ ನೋಡ್ಬೋದು ಸ್ನೇಹಿತರೆ. ಹೇಗಾಗಿದೆ ನಮ್ಮ ಮೆಂತ್ಯ ಬಾತ್, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮೆಂತ್ಯ ಬಾತ್ ಅಂತಲೇ ಹೇಳ್ಬೋದು. ಈ ಮೆಂತ್ಯ ಬಾತ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಮತ್ತು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಕೂಡ ಮಾಡ್ತೀನಿ. ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್.